ಟೀಮ್ ಇಂಡಿಯಾ ಇವತ್ತು ಸೌತ್ ಆಫ್ರಿಕಾ ವಿರುದ್ಧ 76 ರನ್ಗಳಿಂದ ಸೋತಿದೆ. ಆಲ್ಮೋಸ್ಟ್ ಇದು ಮುಂಚೆನೆ ಗೊತ್ತಿತ್ತು. ಟಾಸ್ ಆದ್ಮೇಲೆ ಕನ್ಫರ್ಮ್ ಆಯಿತು ಸೌತ್ ಆಫ್ರಿಕಾ ಈ ಒಂದು ಪಂದ್ಯವನ್ನ ಗೆಲ್ಲುತ್ತೆ ಅಂತ. ಕಾರಣ ಇವತ್ತು ಬ್ಲಾಕ್ ಸಾಯಿಲ್ ಇದೆ. ಆಲ್ಮೋಸ್ಟ್ 76% ಫಸ್ಟ್ ಬ್ಯಾಟಿಂಗ್ ಮಾಡಿದ ತಂಡನೇ ಗೆಲ್ಲುತ್ತೆ. ಮತ್ತೆ ಎರಡೂ ತಂಡಗಳಿಗೂ ಪವರ್ ಪ್ಲೇ ಅಲ್ಲಿ ವಿಕೆಟ್ ಹೋಗುವ ಸಾಧ್ಯತೆ ಇರುತ್ತೆ. ಪವರ್ ಪ್ಲೇ ಚೆನ್ನಾಗಿ ಆಡ್ಕೊಂಡು ವಿಕೆಟ್ ಅನ್ನ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಆ ಒಂದು ತಂಡ ಗೆಲ್ಬಹುದಾಗಿತ್ತು. ಮತ್ತೆ ಸೌತ್ ಆಫ್ರಿಕಾನು ಪವರ್ ಪ್ಲೇ ನಲ್ಲಿ ವಿಕೆಟ್ ಅನ್ನ ಕಳೆದುಕೊಂಡಿತ್ತು. ಬಟ್ ಭಾರತ ಕಂಪ್ಲೀಟ್ ಆಗಿ ವಿಕೆಟ್ ಅನ್ನ ಕಳೆದುಕೊಂಡ್ಬಿಟ್ಟು ಪವರ್ ಪ್ಲೇ ನಲ್ಲಿ ಕೇವಲ 32 ರನ್ಗಳನ್ನ ಕಲೆ ಹಾಕೋದ್ರಲ್ಲಿ ಯಶಸ್ವಿ ಆದ್ರು. ಬಟ್ ಸೌತ್ ಆಫ್ರಿಕಾ ತಂಡ ಸ್ಲಾಗ್ ಓವರ್ ನಲ್ಲಿ ಡೆತ್ ಓವರ್ ನಲ್ಲಿ ಚೆನ್ನಾಗಿ ಆಡಿದ್ರು. ಹೀಗಾಗಿ ಅವರು ಬ್ಲಾಕ್ ಸಾಯಿಲ್ ಪಿಚ್ ಇರೋದ್ರಿಂದ ಬಾಲ್ ನಿಂತು ಬರ್ತಾ ಇತ್ತು. ಬ್ಯಾಟರ್ಗೆ ಅಷ್ಟೊಂದು ಈಸಿ ಇರಲಿಲ್ಲ ರನ್ ಸ್ಕೋರ್ ಮಾಡೋದು. ಹೀಗಾಗಿ ಸೌತ್ ಆಫ್ರಿಕಾ ಮಕ್ರಮ್ ಅವರು ತುಂಬಾನೇ ಒಂದು ವಿಚಾರವನ್ನ ಮಾಡಿ ಟಾಸ್ ಗೆದ್ದ ಮೇಲೆ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡ್ಕೊಂಡ್ರು. ನನ್ನ ಪ್ರಕಾರ ಭಾರತ ಏನಾದ್ರು ಟಾಸ್ ಗೆದ್ದಿದ್ರೆ ಬಾಲಿಂಗ್ ಅನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು, ಮತ್ತೆ ಸೋಲ್ತಾನು ಇದ್ರು. ನಮ್ಮ ಭಾರತೀಯ ಬ್ಯಾಟ್ಸ್ಮನ್ಸ್ ಗಳು ಬರೀ ಹೊಡಿ ಆಟ ಆಡ್ತಾ ಇದ್ರೆ, ನಿಂತು ಗ್ಯಾಪ್ ಹುಡ್ಕೋದಾಗಿರ್ಬೋದು, ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಾ ಇಲ್ಲ. ಬರ್ತಾ ಇರೋರು ಎಲ್ಲರೂ ಹೊಡಿ ಆಟ ಆಡ್ತಾ ಇದ್ರೆ. ಶಿವಂ ದುಬೆ ಅವರು ಒಬ್ಬರೇ ಚೆನ್ನಾಗಿ ಆಡಿದ್ರು ನಮ್ಮ ಭಾರತದ ಪರವಾಗಿ. ಮತ್ತೆ ಇದೇ ರೀತಿ ಕಂಟಿನ್ಯೂ ಆದ್ರೆ ಇಲ್ಲಿ ತನಕ ಬಂದಿದ್ದೀವಿ, ಬಟ್ ಇಲ್ಲಿಂದ ನಾವು ಮುಂದಿನ ಹಂತವನ್ನ ತಲುಪಬಹುದು ಡೌಟ್ ಅಂತಾನೆ ಹೇಳ್ಬೋದು. ಮತ್ತೆ ಆಲ್ಮೋಸ್ಟ್ ಇನ್ನು ಉಳಿದ ಪಂದ್ಯಗಳನ್ನ ಎಲ್ಲ ಸೌತ್ ಆಫ್ರಿಕಾ ಗೆಲ್ತಾನೆ ಹೋಗ್ಬೇಕು. ಮತ್ತೆ ಭಾರತ ಇನ್ನು ಉಳಿದ 2 ಪಂದ್ಯವನ್ನ ಗೆದ್ರೆ ಮಾತ್ರ ಸೆಮಿಫೈನಲ್ಗೆ ಎಂಟ್ರಿ ಆಗುತ್ತೆ. ಇನ್ ಕೇಸ್ ಒಂದು ಪಂದ್ಯವನ್ನ ಸೋತ್ರೆ ಆಲ್ಮೋಸ್ಟ್ ಡಿಸ್ಕ್ವಾಲಿಫೈ ಆಗ್ತಾರೆ. ಸೂಪರ್ 8 ನಿಂದ ನಾವು ಮನೆಗೆ ಬರಬೇಕಾಗುತ್ತೆ. ಬಟ್ ಹೊಡಿ ಆಟವನ್ನ ಬಿಟ್ಟು ಆಲ್ಮೋಸ್ಟ್ ಗೊತ್ತಾಯ್ತು ನಮ್ಮ ಭಾರತೀಯ ಬ್ಯಾಟ್ಸ್ಮನ್ಸ್ ಗಳು 3 ಜನ ಲೆಫ್ಟ್ ಹ್ಯಾಂಡರ್ ಗಳಿದ್ದಾರೆ. ಮತ್ತೆ ಅಲ್ಲಿ ಮೇನ್ ಸ್ಪಿನ್ನರ್ ಯಾವ ರೀತಿ ವಿಕೆಟ್ ತೆಗೆದ್ರು ಅಂತ ನೀವು ಎಲ್ಲ ಮ್ಯಾಚ್ ನೋಡಿದವ್ರು ಗೊತ್ತಿದೆ. ಉಳಿದವರು ಯಾವ ರೀತಿ ಸ್ಕೋರ್ ಮಾಡಿದ್ರು, ನಮ್ಮ ಬಾಲರ್ಸ್ ಗಳು ಯಾವ ರೀತಿ ವಿಕೆಟ್ ತೆಗೆದ್ರು ಅಂತ ನೋಡ್ಕೊಳ್ಳಿ ನೀವೇ. ಈ ರೀತಿ ಆಡಿದ್ರೆ ಖಂಡಿತವಾಗ್ಲೂ ನಾವು ಮುಂದಿನ ಹಂತವನ್ನ ತಲುಪೋದು ತುಂಬಾನೇ ಕಷ್ಟ ಇದೆ. ಇದೇ ರೀತಿ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಬೇಕಂದ್ರೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.